ಜಾಲಿವುಡ್ ಸ್ಟುಡಿಯೋಸ್ನ ಕೇಸು ಕೋರ್ಟ್ನಲ್ಲಿದೆ. ನಮಗೂ ಬಿಗ್ ಬಾಸ್ಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಹಲವು ಬಾರಿ ನೋಟಿಸ್ ನೀಡಿದ್ರು ಕೂಡ ಅವರು ಸ್ಪಂದಿಸಿಲ್ಲ. ಆಮೇಲೆ ಈಗ ಅವ್ರಿಗೆ ಹೇಳಿದ್ದೀವಿ ಯಾವುದಾದ್ರೂ ಒಂದು ಆಯ್ಕೆಯನ್ನು ನೀವು ಚೂಸ್ ಮಾಡ್ಕೊಳ್ಳಿ ಅಂತ. ವೆದರ್ ನೀವು ಕಾನೂನಾತ್ಮಕವಾಗಿ ಹೋರಾಡ್ತೀರಾ ಅಥವಾ ಬಂದು ಇಲ್ಲಿ ಪರ್ಮಿಷನ್ ಕೇಳ್ತೀರಾ, ಅದು ಅವ್ರಿಗೆ ಬಿಟ್ಟಿದ್ದು. ಹೀಗಂತ ಗ್ಯಾರಂಟಿ ನ್ಯೂಸ್ ಪ್ರಶ್ನೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ PCB ಅಧ್ಯಕ್ಷ. ಜಾಲಿವುಡ್ ಸ್ಟುಡಿಯೋಸ್ ಕೇಸ್ ಕೋರ್ಟ್ನಲ್ಲಿದೆ, ನಮಗೂ ಬಿಗ್ ಬಾಸ್ಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಆಮೇಲೆ ಬಿಗ್ ಬಾಸ್ ಟೀಮು ರಾತ್ರಿಯಿಂದಲೂ ಕೂಡ ನಮ್ಮನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ನಿರಂತರವಾಗಿ. ಸರಿಯಾದ ಪ್ರಮಾಣ ಪತ್ರವನ್ನು ಕೊಟ್ಟರೆ, ಆ ಸರ್ಟಿಫಿಕೇಟ್ಗಳೇನಿದೆ ಅದನ್ನು ಕೊಟ್ಟರೆ ನಾವು ಅದನ್ನು ಪರಿಗಣನೆಗೆ ತೆಗೆದುಕೊಳ್ಬೋದು. ಆದರೆ ಕೋರ್ಟ್ಗೆ ಹೋಗಿದಾರಲ್ಲ, ಏನು ಮಾಡೋದಕ್ಕಾಗಲ್ಲ. ಯಾವುದಾದ್ರೂ ಒಂದು ಆಯ್ಕೆಯನ್ನು ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೀನಿ. ಇಲ್ಲ ನೀವು ಕೋರ್ಟ್ಗೆ ಹೋಗಿ ಕೋರ್ಟ್ನ ಮೂಲಕ ಪರ್ಮಿಷನ್ ತಗೊಂಡು ಬಂದರೆ ಓಕೆ. ಅಥವಾ PCB ಅಧ್ಯಕ್ಷರು ಹೇಳ್ತಾ ಇದ್ರಲ್ಲ, ನಮಗೆ ಈಗ ಅನುಮತಿ ಬೇಕು, ಪರ್ಮಿಷನ್ ಕೊಡಿ ಅಂತ ಹೇಳಿ ಅವ್ರೇನಾದರೂ ಲೆಟರ್ ಕೊಡೋದಾಗಲಿ ಅಥವಾ ಮುಚ್ಚಳಿಕೆ ಪತ್ರ ಬರ್ಕೊಡೋದಾಗಲಿ ಈ ಥರದ್ದು ಏನಾದರೂ ಮಾಡಿದ್ರೆ ನಾವು ಪರ್ಮಿಷನ್ ಕೊಡೋದಕ್ಕೆ ರೆಡಿ ಇದ್ದೀವಿ, ನಮ್ದು ಯಾವುದೇ ರೀತಿಯಾದಂಥ ತಕರಾರಿಲ್ಲ. ಬಟ್ ಅವರು ಅದು ಅವರಿಗೆ ಬಿಟ್ಟಿದ್ದು. ಆಮೇಲೆ ಬಿಗ್ ಬಾಸ್ ನಡೀತಾ ಇದೆ ಅನ್ನುವಂಥ ವಿಚಾರ ಕೂಡ ನಮಗೆ ಗೊತ್ತಿರಲಿಲ್ಲ ಅಂತೇಳಿ ಅರಣ್ಯ ಸಚಿವರು ಹೇಳಿದ್ರು, ಆಮೇಲೆ PCB ಅಧ್ಯಕ್ಷರು ಹೇಳಿದ್ರು. ಆಮೇಲೆ ಅಲ್ಲಿ ಕ್ಲೋಸ್ ಮಾಡ್ಸಕ್ಕೆ ಹೋದಂಥ ಸಂದರ್ಭದಲ್ಲಿ ಇದ್ದಂಥ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಗೊತ್ತಿರಲಿಲ್ಲ ಇದೇ ಜಾಗದಲ್ಲಿ ಬಿಗ್ ಬಾಸ್ ಈ ಬಾರಿಯ ಸೀಸನ್ 12ರ ಶೂಟಿಂಗ್ ನಡೀತಾ ಇದೆ ಅಂತೇಳಿ. ಆಮೇಲೆ ಆ ನಂತರದಲ್ಲಿ ಬೇರೆ ಬೇರೆ ರೀತಿಯಾದಂಥ ಪೊಲಿಟಿಕಲ್ ಟಚ್ ಎಲ್ಲ ಸಿಕ್ತು ಇದಕ್ಕೆ. ಯಾರೋ ಬೇಕಂತ ಮಾಡಿಸಿದ್ದಾರೆ, ಉದ್ದೇಶಪೂರ್ವಕವಾಗಿ ಮಾಡಿಸಿದ್ದಾರೆ, ಇದ್ರ ಹಿಂದೆ ಬೇರೆ ಏನೋ ದೊಡ್ಡ ಲೆಕ್ಕಾಚಾರ ಇದೆ, ಈ ಥರದ್ದೆಲ್ಲ ಚರ್ಚೆಗಳು ಒಂದು ಕಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಂಥ PCB ಅಧ್ಯಕ್ಷ ನರೇಂದ್ರ ಸ್ವಾಮಿ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ನೋಡಿ, ಅವ್ರಿಗೆ ನಾವು ನೋಟಿಸ್ ಕೊಟ್ಟಿದ್ವಿ, ಹಲವು ಬಾರಿ ಕೊಟ್ಟಿದ್ದೀವಿ, ಒಂದ್ಸಲ ಅಲ್ಲ ಎರಡು ಸಲ ಅಲ್ಲ, ಏನೋ ಒಂದ್ಸಲ ಕೊಟ್ಟು. ಅದಕ್ಕೆ ನಾನು ಪದೇ ಪದೇ ಅದನ್ನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ, ಇದು ಇಮಿಡಿಯೇಟಾಗಿ ತಗೊಂಡಂಥ ಕ್ರಮ ಅಲ್ಲ. ಮೊನ್ನೆ ನೋಟಿಸ್ ಕೊಟ್ಟರು, ನೆಕ್ಸ್ಟ್ ಡೇ ಹೋದರು, ಬೀಗ ಜಡಿದ್ರು ಅಂತ ಅಲ್ಲ. ಇದು 1 ವರ್ಷದಿಂದ ಈ ಪ್ರೊಸೀಜರ್ ನಡೀತಾ ಇದೆ. ಅವರಿಗೆ ಪದೇ ಪದೇ ಎಚ್ಚರಿಸುವಂಥ ಕೆಲಸವನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದೇ ವಿಚಾರವನ್ನು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ PCB ಅಧ್ಯಕ್ಷರು ಹೇಳಿದ್ದಾರೆ. ನೋಡಿ, ಮತ್ತೊಂದು ಕಡೆ ಬಿಡದಿಯ ಸಮೀಪ ಇರುವ ಜಾಲಿವುಡ್ ಸ್ಟುಡಿಯೋಸ್ ಬಳಿ ಆರೋಗ್ಯಾಧಿಕಾರಿಗಳು ಬಂದಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಆರೋಗ್ಯಾಧಿಕಾರಿಗಳನ್ನ ಒಳಗೆ ಬಿಡ್ತಾ ಇಲ್ಲ, ಸ್ಟುಡಿಯೋಸ್ ಸಿಬ್ಬಂದಿಗಳೇನಿರ್ತಾರೆ ಅವ್ರು ಒಳಗಡೆ ಬಿಡ್ತಾ ಇಲ್ಲ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಜಾಲಿವುಡ್ ಸ್ಟುಡಿಯೋಸ್ನ ಬಳಿ ಬಂದಂತಹ ಆರೋಗ್ಯಾಧಿಕಾರಿಗಳನ್ನ ಒಳಗ್ ಬಿಡ್ತಾ ಇಲ್ಲ ಸ್ಟುಡಿಯೋ ಸಿಬ್ಬಂದಿಗಳು. ಜಾಲಿವುಡ್ ಸ್ಟುಡಿಯೋಸ್ ಬಳಿ ಹೈ ಡ್ರಾಮಾ ನಡೀತಾ ಇದೆ. ಸಿಬ್ಬಂದಿಯವರ ಈ ನಡೆಗೆ ಕನ್ನಡ ಪರ ಹೋರಾಟಗಾರರು ಅಸಮಾಧಾನಗೊಂಡಿದ್ದಾರೆ. ನಾವೇನ್ ಕರ್ನಾಟಕದಲ್ಲಿ ಇದೀವ, ಎಲ್ಲಿದ್ದೀವಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜಾಲಿವುಡ್ ಸ್ಟುಡಿಯೋನ ಮಾಲೀಕ ತಮಿಳುನಾಡು ಮೂಲದವರು, ತಮಿಳುನಾಡಿನ ದೊಡ್ಡ ಪ್ರೊಡ್ಯೂಸರ್ ಐಸಿರಿ ಗಣೇಶ್ ಅವರ ಒಡೆತನದ ಅವರ ಮಾಲೀಕತ್ವದ ಜಾಲಿವುಡ್ ಸ್ಟುಡಿಯೋಸ್ಗೆ ಬಂದಂತಹ ಆರೋಗ್ಯಾಧಿಕಾರಿಗಳನ್ನ ಸ್ಟುಡಿಯೋನ ಸಿಬ್ಬಂದಿಗಳೇನಿರ್ತಾರೆ ಅವರು ಒಳಗಡೆ ಬಿಡ್ತಾ ಇಲ್ಲ. ಸ್ಟುಡಿಯೋ ಬಳಿ ಹೈ ಡ್ರಾಮಾ ನಡೀತಾ ಇದೆ. ಆಮೇಲೆ ತಮಿಳುನಾಡಿನವರು, ಇದರ ಓನರು ಕನ್ನಡ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಆರೋಗ್ಯದ ದೃಷ್ಟಿಯಿಂದ ನಾವು ಬಂದಿದ್ದೀವಿ ಅಂದ್ರೂ ಕೂಡ ಒಳಗಡೆ ಬಿಡ್ತಾ ಇಲ್ವಂತೆ ಸಿಬ್ಬಂದಿಗಳು. ರೆಗ್ಯುಲರ್ ವಿಸಿಟ್ ಇದು, ಆರೋಗ್ಯ ದೃಷ್ಟಿಯಿಂದ ಪರಿಶೀಲನೆ ಮಾಡೋದಕ್ಕೆ ಅಲ್ಲಿಗೆ ಆರೋಗ್ಯಾಧಿಕಾರಿಗಳು ಬಂದಿದ್ದಾರೆ. ಸಾಂಕ್ರಾಮಿಕ ರೋಗ ಬಂದಿರೋದಕ್ಕೆ ಸಾಮಾನ್ಯ ಪರಿಶೀಲನೆ ಅಂದರೆ ರೆಗ್ಯುಲರ್ ಚೆಕ್ ಏನು ಮಾಡ್ತಾರೆ ವಿಸಿಟ್ ಮಾಡುವಂಥ ಸಂದರ್ಭ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಅವರು ಬಂದಂಥ ಸಂದರ್ಭದಲ್ಲಿ ಒಳಗಡೆ ಬಿಡ್ತಾ ಇಲ್ಲ ಸಿಬ್ಬಂದಿಗಳು. ಸಿಬ್ಬಂದಿಯ ಈ ನಡೆಯಿಂದ ಬೇಸತ್ತು ಆರೋಗ್ಯಾಧಿಕಾರಿಗಳು ವಾಪಸ್ ಆಗಿದ್ದಾರಂತೆ. ಜಾಲಿವುಡ್ ಸ್ಟುಡಿಯೋ ಬಳಿ ಬಿಡದಿಯ ಪೊಲೀಸರು ಕೂಡ ಬಂದಿದ್ದಾರೆ. ನೀವೇನು ಸ್ಟುಡಿಯೋಸ್ನ ದೃಶ್ಯ ಗಮನಿಸ್ತಾ ಇದ್ದೀರಿ, ಅಲ್ಲಿ ಬಂದಂತಹ ಆರೋಗ್ಯಾಧಿಕಾರಿಗಳನ್ನು ಸ್ಟುಡಿಯೋ ಸಿಬ್ಬಂದಿ ಒಳಗೆ ಬಿಟ್ಟಿಲ್ಲ. ನೋಡಿ, ರೆಗ್ಯುಲರ್ ಚೆಕ್ ಮಾಡೋದಕ್ಕೆ ಅವ್ರು ಬಂದಿರೋದು, ಪರಿಶೀಲನೆ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಯಾಕೆ ಒಳಗಡೆ ಬಿಡ್ತಾ ಇಲ್ಲ ಅಂಥದ್ದೇನಿದೆ? ಆಮೇಲೆ ಈ ಒಂದು ಸಿಬ್ಬಂದಿಗಳ ಈ ನಡೆಯಿಂದ ಬೇಸತ್ತು ಅಲ್ಲೇ ಕಾದು ಸುಸ್ತಾಗಿ ಆಮೇಲೆ ವಾಪಸ್ ಆಗಿದ್ದಾರೆ ಅಂತೇಳಿ ಕೂಡ ಗೊತ್ತಾಗ್ತಾ ಇದೆ. ಆಮೇಲೆ ಅಲ್ಲೇ ದೃಶ್ಯದಲ್ಲಿ ನೀವು ಗಮನಿಸ್ಬೋದು, ಕನ್ನಡ ಪರ ಹೋರಾಟಗಾರರೆಲ್ಲ ಅಲ್ಲೇ ಇದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ಬೆಳಗ್ಗಿನಿಂದಲೂ ಕೂಡ ಬಿಗ್ ಬಾಸ್ ಮನೆ ಮುಂದೆ ಪ್ರೊಟೆಸ್ಟನ್ನು ಮಾಡ್ತಾ ಇದ್ರು, ಬೀಗ ಜಡಿಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ರು.
ಈಗ ಇವ್ರು ಯಾಕೆ ಒಳಗಡೆ ಬಿಡ್ತಾ ಇಲ್ಲ, ನಾವೇನು ಕರ್ನಾಟಕದಲ್ಲಿದ್ದೀವಾ, ಎಲ್ಲಿದ್ದೀವಿ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ತಮಿಳುನಾಡು ಮೂಲದ ಪ್ರೊಡ್ಯೂಸರ್ ಐಸಿರಿ ಗಣೇಶ್ ಅವರ ಮಾಲೀಕತ್ವದ ಜಾಲಿವುಡ್ ಸ್ಟುಡಿಯೋಸ್ನಲ್ಲಿ ಹೈ ಡ್ರಾಮಾ ನಡೆದಿದೆ. ಬಂದಂತಹ ಆರೋಗ್ಯಾಧಿಕಾರಿಗಳನ್ನು ಒಳಗಡೆ ಬಿಟ್ಟಿಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಅದೇ ಜಾಗದಿಂದ ವಾಕ್ ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡೋಣ. ಜಾಲಿವುಡ್ ಸ್ಟುಡಿಯೋಸ್ನ ಮುಂಭಾಗ ಇದ್ದೀನಿ. ಇಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ. ಅಂದರೆ ಅವ್ರು ಹೇಳುವಂಥ ಪ್ರಕಾರ ರೆಗ್ಯುಲರ್ ವಿಸಿಟ್ ಆಗಿ ಇಲ್ಲಿ ನಾವು ಬಂದಿದ್ದೀವಿ ಅಂತ ಹೇಳಿ ಅವ್ರನ್ನ ಕೇಳೋಣ. ಮೇಡಮ್, ಯಾವ ಕಾರಣಕ್ಕೋಸ್ಕರ ಬಂದಿದ್ದೀರಾ ಮೇಡಮ್? ಸರ್, ಇದು ಸಾರ್ವಜನಿಕರಿಗೋಸ್ಕರ ನಾವು ಆರೋಗ್ಯದ ಹಿತದೃಷ್ಟಿಯಿಂದ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ, ಯಾವ ರೀತಿ ಇವರು ಹೈಜೀನ್ನ ಮೇಂಟೈನ್ ಮಾಡಿದ್ದಾರೆ ಅದನ್ನ ನೋಡೋದಕ್ಕೆ ಉದ್ದೇಶದಿಂದ ಬಂದ. ರೆಗ್ಯುಲರ್ ವಿಸಿಟ್ ಅಥವಾ ಹೇಗೆ ಮೇಡಮ್? ಸರ್, ರೆಗ್ಯುಲರ್ ಬರ್ತೀವಿ. ಸ್ವಲ್ಪ ಇಶ್ಯೂಸ್ ಆಗಿರೋದ್ರಿಂದ ಸ್ವಲ್ಪ ಸೆನ್ಸಿಟಿವ್ ಆಗಿ ನಾವು ಪರಿಶೀಲನೆ ಮಾಡೋದಕ್ಕೆ ಅಂತಾನೆ ಬಂದಿದ್ವಿ. ಸರ್, ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಏನಾದ್ರು ನೋಟಿಸ್ ಬಂದಿದೆಯಾ? ಹೇಗೆ ಅಂದ್ರೆ ಇಲ್ಲಿ ಬಂದು ವಿಸಿಟ್ ಮಾಡಿ ಆ ಥರದ್ದು ಏನಾದ್ರು ಬಂದಿದೆಯಾ? ನಾಟ್ ಯೆಟ್. ಅಂದ್ರೆ ರೆಗ್ಯುಲರ್ ಆಗಿ ಇಲ್ಲಿ ಮಾತ್ರ ಅಥವಾ ಬೇರೆ ಎಲ್ಲ ಕಡೆನೂ ವಿಸಿಟ್ ಮಾಡ್ತೀರಾ? ಎಲ್ಲ ಕಡೆನೂ ನಾವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಆರೋಗ್ಯ ಕಾಳಜಿಯಿಂದ ಬಂದಿರೋದು. ನಮ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಸಾಂಕ್ರಾಮಿಕ ಕಾಯಿಲೆ ಮತ್ತೆ ಅಸಾಂಕ್ರಾಮಿಕ ಕಾಯಿಲೆಗಳು ಏನಿದೆ ಅದರ ಬಗ್ಗೆ ಜನರಿಗೆ ಅರಿವನ್ನು ಉಂಟು ಮಾಡಬೇಕು. ಮತ್ತೆ ಪ್ರೆಸೆಂಟ್ ಇಲ್ಲಿ ಸಿಚುವೇಶನ್ ಅಲ್ಲಿ ಇವ್ರಿಗೆ ಅರಿವಿದೆಯಾ ಇಲ್ವಾ ನಾವು ಪರಿಶೀಲನೆ ಮಾಡಿ. ನೀವು ಬಂದಿದ್ದೀರಾ ಮೇಡಮ್? ಬಂದಿಲ್ಲಿ ಅವ್ರಿಗೆ ಹೇಳ್ತಾ ಇದ್ದೀರಾ, ಬಟ್ ಬಾಗ್ಲು ತೆಗಿತಾ ಇಲ್ಲ, ಏನ್ ಹೇಳ್ತೀರಾ? ಮಾತಾಡ್ತಾ ಇದ್ದಾರೆ. ಸೊ ಮಾತಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ ಸರ್. ವೇಟ್ ಮಾಡೋಣ. ಸರ್, ಈಗ ನೀವು ಬಂದಿದ್ದೀರಾ ಸರ್. ಹಿಂದೆ ಇವ್ರಿಗಿಂತ ಮುಂಚೆ ಬೆಸ್ಕಾಂ ಅಧಿಕಾರಿಗಳು ಬಂದಿದ್ರು, ಅವ್ರನ್ನೂ ಒಳಗಡೆ ಬಿಟ್ಟಿಲ್ಲ. ಈಗ ಹೆಲ್ತ್ ಆಫೀಸರ್ಸ್ನು ಆಚೆ ನಿಲ್ಸಿದ್ದಾರೆ. ಏನ್ ಹೇಳ್ತೀರಿ ಸರ್? ಹೌದು, ಖಂಡಿತವಾಗೂ ಇದೆ. ಈ ದುರಾಂಕಾರದ ಪರಮಾವಧಿ ಇವ್ರಿಗೆ, ಇಲ್ಲಿನ ಮಾಲೀಕರಿದಾರಲ್ಲ, ಈ ಮಾಲೀಕರಿಗೆ ಸರ್ಕಾರಿ ಅಧಿಕಾರಿಗಳನ್ನ ಕಾಯಿಸುವಂಥದ್ರಲ್ಲಿ ಏನು ಸಂತೋಷ ಇದೆಯೋ ನಮಗಂತೂ ಗೊತ್ತಿಲ್ಲ. ಇದನ್ನ ತಾವೇ ತಮ್ಮ ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೀರಾ. ನೋಡಿ, ಇವ್ರು ಬಂದು ಎಷ್ಟೊತ್ತಾಯಿತು, ಯಾರೂ ಕೂಡ ಒಂದು ಸಣ್ಣ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಇದನ್ನು ಯಾವುದೇ ಕಾರಣಕ್ಕೂ ಸಹಿಸೋ ಆಗಿಲ್ಲ. ಇವ್ರೇನು ಕರ್ನಾಟಕದಲ್ಲಿದ್ದಾನ, ತಮಿಳ್ನಾಡಲ್ಲಿದ್ದಾನ? ಈ ಓನರ್ ಬಂದು ತಮಿಳ್ನಾಡು ರಾಜ್ಯದಿಂದ ಬಂದಿರೋದು. ಇವರು ಉದ್ದೇಶಪೂರ್ವಕವಾಗಿ ಏನ್ ತೀರ್ಮಾನ ಮಾಡಿದಾರೋ ಗೊತ್ತಿಲ್ಲ. ನೋಡಿ, ಇಂಥ ಅಧಿಕಾರಿಗಳನ್ನೇ ಒಳಗಡೆ ಬಿಡ್ತಾ ಇಲ್ಲ ಅಂದ್ರೆ ನೀವು ನೋಡ್ತಾ ಇರಬಹುದು ಇಲ್ಲಿ ವ್ಯವಸ್ಥೆ ಯಾವ ತರ ಇದೆ ಅಂದ್ರೆ ಒಳಗಡೆ ಬೇರೆ ಏನೋ ನಡೀತಾ ಇದೆ ಅಂತಾನೆ ಈಗ ಅವ್ರ ಅಧಿಕಾರಿಗಳು ಹೇಳ್ತಾ ಇದಾರೆ. ನಾವು ಒಳಗಡೆ ಹೋಗ್ಬೇಕು, ಪರಿಶೀಲನೆ ಮಾಡಬೇಕು. ಆರೋಗ್ಯ ಇಲಾಖೆಯಿಂದ ಬಂದಿರೋದು ಅಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಬಂದಿರೋದು. ಅವರು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಇವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಮಾಡಿಕೊಡದೇ ಇದ್ರೆ ನಾವು ಏನ್ ಮಾಡಬೇಕು, ಏನ್ ತೀರ್ಮಾನ ಮಾಡಬೇಕು, ಕನ್ನಡ ಪರ ಹೋರಾಟಗಾರರು ನಾವು ಮಾಡೇ ಮಾಡ್ತೀವಿ. ನಾವೇ ಅವ್ರನ್ನ ಒಳಗಡೆ ಕಳಿಸ್ತೀವಿ. ಇದು ಕನ್ನಡ ಪರ ಹೋರಾಟಗಾರರು ಹೇಳ್ತಾ ಇರುವಂತ ಮಾತು. ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಇಲ್ಲಿ ಏನೋ ಅವರ ಕೆಲಸವನ್ನ ನಿಭಾಯಿಸಲಿಕ್ಕೆ ಬಂದ್ರೆ ಅವ್ರನ್ನೂ ಕೂಡ ಒಳಗಡೆ ಬಿಡುವಂತ ಕೆಲಸ ಆಗ್ತಾ ಇಲ್ಲ ಅನ್ನುವಂತ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ಯಾಕೆಂತಂದ್ರೆ ಒಂದು ಸರ್ಕಾರಿ ಅಧಿಕಾರಿಗಳು ಒಳಗಡೆ ಬಿಡುವಂತ ಕೆಲಸವನ್ನ ಇಲ್ಲಿ ಜಾಲಿವುಡ್ ಸ್ಟುಡಿಯೋಸ್ನವ್ರು ಬಿಡ್ತಾ ಇಲ್ಲ. ಮತ್ತೊಂದು ಕಡೆಗಳಲ್ಲಿ ಕನ್ನಡ ಪರ ಹೋರಾಟಗಾರರು ಕೂಡ ಇಲ್ಲಿ ಬಂದಿದ್ದಾರೆ. ಸೊ ನೋಡೋಣ. ಅಂದ್ರೆ ಇಲ್ಲಿ ಒತ್ತಾಯ ಏನು ಅಂತಂದ್ರೆ, ಒಂದಷ್ಟು ಕನ್ನಡ ಪರ ಹೋರಾಟಗಾರ ಆಗ್ರಹ ಏನು ಅಂತಂದ್ರೆ, ಸರ್ಕಾರಿ ಅಧಿಕಾರಿಗಳು ಬಂದಾಗ ಅವರ ಕೆಲಸವನ್ನ ಮಾಡ್ಲಿಕ್ಕೆ ನೀವು ಅವಕಾಶ ಕೊಡಿ, ಅದಕ್ಕೆ ಯಾಕೆ ನೀವು ಅಡ್ಡಿಯನ್ನ ಪಡಿಸ್ತಾ ಇದ್ದೀರಾ? ಸೊ ಅಂದ್ರೆ ಸರ್ಕಾರಿ ಅಧಿಕಾರಿಗಳನ್ನ ನೀವು ಒಳಗಡೆ ಬಿಡ್ತಾ ಇಲ್ಲ ಅಂತಂದ್ರೆ ಯಾವ ರೀತಿಯಾದಂತಹ ಇಲ್ಲಿ ಚಟುವಟಿಕೆಗಳು ನಡೀತಾ ಇದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಉದ್ಭವಿಸ್ತಿದ್ದಾರೆ. ಸೊ ಈಗಲಾದರೂ ಜಾಲಿವುಡ್ ಸ್ಟುಡಿಯೋಸ್ನವರು ತೋಕೆ ತಪ್ಪು ಮಾಡಿಲ್ಲ ಅಂತ ಅಂದಮೇಲೆ ಭಯ ಯಾಕೆ ಪಡಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನ ಹಾಕ್ತಿದ್ದಾರೆ. ನೋಡೋಣ. ಈಗ ಅಧಿಕಾರಿಗಳು ಬಂದಿದ್ದಾರೆ. ಸೊ ಎಲ್ಲವೂ ಸರಾಗವಾಗಿ ಅಧಿಕಾರಿಗಳಿಗೆ ಒಳಗಡೆ ಹೋಗಿ ಅವ್ರು ಏನು ಕೆಲಸ ಇದೆ, ಅವ್ರ ಜವಾಬ್ದಾರಿ ಏನಿದೆ ಅದನ್ನು ನಿಭಾಯಿಸಲಿಕ್ಕೆ ಬೇಕಾದಂತಹ ವಾತಾವರಣವನ್ನು ಜಾಲಿವುಡ್ ಸ್ಟುಡಿಯೋಸ್ನವರು ಕೊಡ್ತಾರಾ? ಕಾದ್ ನೋಡೋಣ. ಕ್ಯಾಮ್ರಾ